ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ನಗರದ ನೆಹರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸರ್ಕಾರಿ ಜಾಗದ ಬಳಕೆ ಕುರಿತು ಹಲವು ಪ್ರಶ್ನೆಗಳು ಎದ್ದಿವೆ. ಸುಮಾರು 30x100 ಅಡಿ ಜಾಗವನ್ನು ಖಾಸಗಿ ವ್ಯಕ್ತಿಯೊಬ್ಬರು ಹಲವು ವರ್ಷಗಳಿಂದ ಬಾಡಿಗೆ ಪಡೆದು ನೆಟ್ ಅಳವಡಿಸಿಕೊಂಡು ಕ್ರಿಕೆಟ್ ತರಬೇತಿ ನೀಡುತ್ತಿದ್ದಾರೆ. ಈ ಜಾಗಕ್ಕೆ ಕೇವಲ 5,000 ರೂಪಾಯಿ ಬಾಡಿಗೆ ನಿಗದಿ ಮಾಡಲಾಗಿದೆ ಎಂದು ಕ್ರೀಡಾ ಇಲಾಖೆ ಹೇಳ್ತಿದೆ. ಆದರೆ ಬಾಡಿಗೆ ಮೊತ್ತವನ್ನು ಯಾವ ಆಧಾರದ ಮೇಲೆ ನಿಗದಿ ಮಾಡಲಾಗಿದೆ, ಎಷ್ಟು ವರ್ಷಗಳಿಂದ ಜಾಗ ಬಾಡಿಗೆಗೆ ನೀಡಲಾಗಿದೆ, ಇಲ್ಲಿಯವರೆಗೆ ಎಷ್ಟು ಹಣ ಸಂಗ್ರಹಿಸಲಾಗಿದೆ, ಬಿಲ್ ರಸೀದಿ ಸೇರಿದಂತೆ ದಾಖಲೆಗಳು ಎಲ್ಲಿವೆ ಎಂಬ ಪ್ರಶ್ನೆಗಳು ಇದೀಗ ಎದುರಾಗಿವೆ. ಸರ್ಕಾರಿ ಜಾಗವನ್ನ ಖಾಸಗಿ ಬಳಕೆಗೆ ನೀಡಿರುವುದರಿಂದ ಸಂಪೂರ್ಣ ದಾಖಲೆಗಳನ್ನ ಇಲಾಖೆ ಈಗ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ದಾಖಲೆಗಳನ್ನ ಕೇಳಿದ್ರೆ ಅಧಿಕಾರಿಗಳು ಮಾಹಿತಿ ನೀಡಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಕ್ರೀಡಾ ಇಲಾಖೆ ಸೂಪರಿಂಟೆಂಡೆಂಟ್ ಅವರನ್ನ ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ನನ್ನನ್ನು ಕೇಳಬೇಡಿ, ಹಿರಿಯ ಅಧಿಕಾರಿಗಳನ್ನ ಕೇಳಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಲು ಕಚೇರಿಗೆ ಹೋದ್ರೆ ಯಾರು ಕೂಡ ಸಿಗ್ತಿಲ್ಲ, ದೂರವಾಣಿ ಕರೆಗೂ ಕೂಡ ಸ್ಪಂದಿಸ್ತಿಲ್ಲ. ಹೀಗಾಗಿ 5,000 ರೂಪಾಯಿ ಬಾಡಿಗೆ ಹೇಗೆ ನಿಗದಿ ಆಯಿತು, ಎಷ್ಟು ವರ್ಷಗಳಿಂದ ಬಾಡಿಗೆ ಪಡೆಯಲಾಗ್ತಿದೆ, ಇಲ್ಲಿಯವರೆಗೆ ಎಷ್ಟು ಹಣ ಸಂಗ್ರಹವಾಗಿದೆ, ಹಣ ಸರ್ಕಾರದ ಖಾತೆಗೆ ಜಮೆಯಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ಇದೀಗ ಕ್ರೀಡಾ ಇಲಾಖೆ ದಾಖಲೆಗಳ ಸಮೇತ ಉತ್ತರ ನೀಡಬೇಕಾಗಿದೆ.